ಇನ್ನೊಂದು ಬಿಜೆಪಿ ಹೇಳ್ತಿರೋಂಥದ್ದು ಮುನಿರತ್ನ ವಿಚಾರದಲ್ಲಿ ನೋಡಿ ಯಾವ ಕ್ರಮ ತಗೊಂಡಿಲ್ಲ ಅಂತ ಸ್ಪೆಸಿಫಿಕ್ ಆಗಿ ತಾವೇನಾದ್ರೂ ನನ್ಗೆ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಕೊಡ್ತೀನಿ. ಒಂದು ವಿಚಾರ ಕೂಡ ಪ್ರಸ್ತಾಪ ಆಗಿದೆ, ಸುಮ್ಮನೆ ಅವರ ಷಡ್ಯಂತ್ರಕ್ಕೆ ಈ ರೀತಿ ಮಾಡ್ಲಾಗ್ತಿದೆ ಈ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಅಂತ ಹೇಳಿ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಈಗಾಗಲೇ ಕಾನೂನು ರೀತಿಯ ಕ್ರಮ ಅಂತ ಈಗಾಗಲೇ ತನಿಖೆ ನಡೀತಾ ಇದೆ. ಹೇಳಿದಂಥವ್ರು ಅಥವಾ ಕಂಪ್ಲೇಂಟ್ ಮಾಡಿದಂಥವ್ರು ಅಥವಾ ಆರೋಪ ಮಾಡಿದಂಥವ್ರು ನಮ್ಮ ಎದುರುಗಡೆನೆ ಕೂತ್ಕೊಂಡಿದ್ದಾರೆ. FSL ಕಳಿಸಾಗಿದೆ, ವರದಿ ಆದಷ್ಟು ಶೀಘ್ರ ಬರುತ್ತೆ. ಅವ್ರು ಹೇಳ್ತಾರೆ ಬರೀ ಇದೊಂದಲ್ಲ ಇನ್ನೂ ಇದೆ ನನ್ನ ಹತ್ರ ಅಂತ ಹೇಳಿದ್ರು. ಸೊ ಅದು FSL ವರದಿ ಬಂದಮೇಲೆ ಏನಿದೆಯೋ ಅದನ್ನ ನಾವು ಏನು ಹೇಳ್ತಾರೆ ನಿಷ್ಪಕ್ಷಪಾತವಾಗಿ ನಾವು ತನಿಖೆಯನ್ನು ಮಾಡ್ತೀವಿ. ನಮ್ಮ ಒಂದು ಕಾಳಜಿ ಆ ಕುಟುಂಬಕ್ಕೆ, ಆ ಹೆಣ್ಮಗುಗೆ, ಆ ಹೆಣ್ಮಗಳಿಗೆ ಕೊಡೋದು ನಮ್ಮ ಆದ್ಯ ಕರ್ತವ್ಯ. ಮೇಡಮ್, FSL ರಿಪೋರ್ಟ್ ಬರೋಕ್ಕಿಂತ ಮುಂಚೆಯೇ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ಹೇಳ್ತಿದ್ದಾರೆ ಇದು ಮುನಿರತ್ನ ಮಾಡಿರೋ ತಪ್ಪು, ಅದಂಗಾದ್ರೆ FSL ವರದಿ ಯಾಕೆ ಕಾಯ್ಬೇಕು ಮತ್ತು ಅದೇನಕ್ಕೆ ಬೇಕು ಅಂತ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅಶೋಕ್ ಅಣ್ಣನವರು ಬಹಳ ಬುದ್ಧಿವಂತರು, ಅವ್ರಿಗೆ ಗೊತ್ತಿದೆ ಏನಿದೆ ಅಂತ. ಅವರು ಕೂಡ ಅವರ ಒಂದು ಅನ್ಯಾಯಕ್ಕೆ ಒಳಗಾದಂಥವ್ರನ್ನೇ. ಅಶೋಕ್ ಅವರು ಕೂಡ ಅವ್ರಿಗೂ ಗೊತ್ತಿದೆ. ಅವರು ರಾಜಕೀಯವಾಗಿ ಒಂದು ವಿರೋಧ ಪಕ್ಷದ ಅಧ್ಯಕ್ಷ ಇದ್ದಾರೆ, BJP ಪಕ್ಷದ ಅಂತ ತಿಳ್ಕೊಂಡು ವಿರೋಧ ಪಕ್ಷದ ನಾಯಕರಿದ್ದಾರೆ ಅಂತ ಅವ್ರು ಮಾತನಾಡ್ತಾ ಇದ್ದಾರೆ ಹೊರತಾಗಿ ಸತ್ಯಾಂಶ ಏನು ಅನ್ನೋದು ಅಶೋಕ್ ಅವ್ರಿಗೂ ಗೊತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.